ಇತ್ತೀಚೆಗೆ ಬೆಂಗಳೂರಲ್ಲಿ ಕರುನಾಡ ಸಂಭ್ರಮ ಆಯೋಜಿಸಿದ ಕಾರ್ಯಕ್ರಮವೊಂದರಲ್ಲಿ ಹಾಸ್ಯದ ಹೊನಲು ಹರಿದಿತ್ತು. ಅಲ್ಲಿ ನೆರೆದಿದ್ದ ಜನರಿಗಂತೂ ನಗೆಗಡಲಲ್ಲಿ ತೇಲುವಂತಾಗಿತ್ತು. ಅಂತಹ ಹಾಸ್ಯದ ತುಣುಕುಗಳನ್ನ ನಿಮ್ಮ ಮುಂದೆ ಇಡುವ ಕಾರ್ಯಕ್ರಮವೇ ಹೊಸ ಹಾಸ್ಯ. ನಾನು ಸೌಮ್ಯ. ತಬ್ಲಾ ನಾಣಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಅವರು ಕುಡುಕನ ಶೈಲಿಯಲ್ಲಿ ಮಾತಾಡ್ತಾ ಇದ್ರೆ ಹಾಸ್ಯದ ರಸದೌತಣವನ್ನೇ ನೀಡ್ತಾರೆ. ಅವರು ಕುಡಿತದ ಶೈಲಿಯಲ್ಲಿ ಗುರು ಶಿಷ್ಯನ ನಡುವೆ ನಡೆಯುವ ಹಾಸ್ಯ ಸಂಭಾಷಣೆಯನ್ನ ನಿಮ್ಮ ಮುಂದೆ ಇಡ್ತಾರೆ. ನೀವು ನೋಡಿ ಎಂಜಾಯ್ ಮಾಡಿ. ಸರ್ ಸರ್ ನಮಸ್ಕಾರ. ಸೀತಾರಾಮ ಮೇಷ್ಟ್ರ ಮೇಷ್ಟ್ರ ಹೋಗಲೇ ಮೇಷ್ಟ್ರ. ಅಯ್ಯೋ ನಾನು ಹೆಂಗೆ ಹೇಳಿ ಮೇಷ್ಟ್ರ? ಅಯ್ಯೋ ಸರ್ ನಮಸ್ಕಾರ. ನಮಸ್ಕಾರ. ಸೀತಾರಾಮ ಮೇಷ್ಟ್ರ ತಾನೆ? ಹೌದು. ಏನಿದು? ಏನು? ನೀನು ಯಾರು ನೀನು? ಸರ್ ನಾನು ಯಾರು ಗೊತ್ತಾಗಿಲ್ವಾ? ಶಿಷ್ಯನೇ ಅನ್ಸುತ್ತೆ. ರಾಮನಗರ ತಿಮ್ಮಯ್ಯ ಮೇಷ್ಟ್ರ ಮಗ. ನಿನ್ನ ನಾಡಿ ಅಲ್ವೇನೋ? ಏನಿದು? ಸರ್ ಇವಾಗ ಬರ್ತೀರ ನಮಸ್ಕಾರ ಮಾಡಂಗಿಲ್ಲ, ತಪ್ಕೊಳ್ಳೋದಷ್ಟೇ. ಅಪರೂಪಕ್ಕೆ ಮೇಷ್ಟ್ರು ಸಿಕ್ಕಿದ್ದಾರೆ, ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಒಳ್ಳೇದಾಗಲಿ ನಮ್ಮ. ಇದೇನೋ ಪುಷ್ಪ ಬರೇ ಸಮರ್ಪಣೆ ಮಾಡ್ಬಿಟ್ಟೆ. ಸರ್ ಮೇಷ್ಟ್ರು ದೇವ್ರಿದ್ದಂಗಲ್ವಾ ಸರ್? ಒಳ್ಳೇದಾಗಲಿನಪ್ಪ ನಿಮಗೆ. ಸರ್ ಚೆನ್ನಾಗಿದ್ದೀರಾ? ಆಮೇಲೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ? ನಮ್ಮ ಅಪ್ಪು ಸುದ್ದಿ ಎತ್ಪಡಿ ಸರ್. ಯಾಕೋ ಅವನಾ ಏನದು ಎಲ್ಲ ಮ್ಯೂಟು, ಜನ್ಮ ಕೊಟ್ಟವನಲ್ಲ. ತಂದೆ ತಾಯಿ ಬಗ್ಗೆ ಸ್ವಲ್ಪ ಗೌರವ ಇಡ್ಬೇಕು. ತರ ಎಲ್ಲ ಮಾತಾಡ್ಬಾರ್ದು. ಸುಮ್ಮನೆ ಇರಿ ಸರ್. ನಮ್ಮ ಅಪ್ಪನ ಸುದ್ದಿ ಎಲ್ಲರಿಗೂ ಹೇಳಿದ್ದೀನಿ. ಮಕ್ಕಳು ಗೀತಾರೆ ಈಗ ಅವ್ನು ಈಚೆಗೆ ಬಂದರೆ. ಸರ್ ಎಲ್ಲ ನಾ ಹೆಣ್ಣು ನೋಡ್ಲಿ, ನೀನು ತಂಗಿ ಆಗಬೇಕು ಅಂತಾನೆ ಸರ್. ನಿನ್ಗಿನ್ನೂ ಮದುವೆ ಆಗಿಲ್ವಾ? ನಾನು ಮಾತಾಡ್ತೀನಿ ಬಿಡ, ಇವತ್ತು ಬಂದಿದ್ದೀನಲ್ಲ ಊರಿಗೆ. ಬೇಡ ಸರ್, ಆ ವಿಚಾರ ಬೇಡ ನಮಗೆ. ಓಲಿ ನಾನು ಯಾರು ಗೊತ್ತಾಯ್ತು? ಓಲಿ ನಿಮಗೆ ಗೊತ್ತಾಯ್ತು ಬಿಡ. ಅಲ್ವೋ ನೀವು ನಾಣಿತಾನೇನೋ ಸರ್? ನೀವು ನಾನು ಗಣಿತಕ್ಕೆ ಗೊತ್ತಾಯಿದ್ರಿ, ವಿಜ್ಞಾನಕ್ಕೂ ಬರ್ತಾ, ಎರಡಕ್ಕೂ ಬರ್ತಿದ್ರಿ. ಹೌದು, ಎರಡಕ್ಕೂ ಬರ್ತಾ ಇದೆ. ಗಣಿತ ವಿಜ್ಞಾನ ಎರಡಕ್ಕೂ? ಹೌದು, ಎರಡಕ್ಕೂ ಬರ್ತಾ ಇದೆ. ಹ್ಞೂ ಸರ್, ಎರಡಕ್ಕೂ ನೀವೇ ಕೈ ತೋರಿಸ್ಬೇಡವೋ ಸರ್? ಎರಡನ್ನ ಇನ್ನು ಹೆಂಗೆ ತೋರಿಸ್ತಾರೆ ಸರ್? ಬೇಕಾಗಿಲ್ಲ, ಓಲಿ ಬಿಡಿ ಸರ್. ಗಣಿತಕ್ಕೆ ಬರ್ತಿದ್ರಿ? ಹೌದು. ವಿಜ್ಞಾನಕ್ಕೆ ಬರ್ತಿದ್ರಿ? ಹೌದು, ಎರಡಕ್ಕೂ ಬರ್ತಾ ಇದ್ರಿ. ಅಸಹ್ಯ ಕಾಣ್ತದೋ? ಕೈ ಯಾಕೆ ತೋರಿಸ್ತಿ? ಇಲ್ಲಿ ಯಾರು ಕಿವುಡ್ರಿ ಇಲ್ವೋ? ಸರಿ ಬಿಡಿ ಸರ್, ಒಂದೊಂದು ಹಿಂಗೆ ತೋರಿಸ್ತೀವಿ ಸರ್. ಗಣಿತ ವಿಜ್ಞಾನ? ಹೌದಪ್ಪ, ಗಣಿತ ವಿಜ್ಞಾನ ಎರಡಕ್ಕೂ ಬರ್ತಾ ಇದ್ದು. ನಮ್ಮಪ್ಪ ಮಾತ್ರ, ನೀವು ಮರ್ತಿರ್ಬೋದು ನಮ್ಮನ್ನ, ನಮ್ಮಪ್ಪ ಮಾತ್ರ ಇವತ್ತು ನಿಮ್ಮನ್ನು ದಿನಕ್ಕೊಂದ್ಸರಿ ಜ್ಞಾಪಿಸ್ಕೊತಾನೆ ಸರ್. ಜ್ಞಾಪಕ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ನಿಮ್ ದೊಡ್ಡ ಸಂಸಾರ ಅಲ್ವಾ? ಹ್ಞೂ ಸರ್. ಈ ಲೆಕ್ಕಾಚಾರ ಮಾಡೋದಕ್ಕೆ ಈ ಕಾಗದ ಬರೀಬೇಕಾದ್ರೆ ನಿಮ್ಮ ಅದಕ್ಕಲ್ಲ ಬಿಡಿ, ಅದಕ್ಕೂ ಅಲ್ವಾ? ದೇವ್ರ ಫೋಟೋದ ಮೇಲೆ ಹೂವು ತಪ್ಪಿದ್ರು ಸರಿ, ಇವತ್ತು ದಿನಕ್ಕೊಂದ್ಸರಿ ನಿಮ್ಮನ್ನು ಜ್ಞಾಪಿಸ್ಕೊತಾನೆ ಸರ್ ನಮ್ಮಪ್ಪ. ಏನೋ ಅಂತ ವಿಶೇಷ? ನೀವು ನಾನು ಗಣಿತಕ್ಕೆ ಗೊತ್ತಾಯಿದ್ರಿ? ಹೌದು. ವಿಜ್ಞಾನಕ್ಕೆ ಗೊತ್ತಾಯಿದ್ರಿ? ಹೌದು, ಎರಡಕ್ಕೂ ಬರ್ತಾ ಇದೆ. ಗೊತ್ತಾಯಿದ್ರಿ? ಅದಕ್ಕೆ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಆಳು ಕಾಳು ಗೊತ್ತಲ್ಲ ನಿಮ್ಗೆ? ಗೊತ್ತು ಗೊತ್ತು. ವ್ಯವಸಾಯ ಜಾಸ್ತಿ. ಹೌದು. ಟೆಂಟ್ ಹೌಸ್ ಐತಲ್ಲ, ಅದೆಲ್ಲ ನಮ್ಮದೇ. ಅವನು ಇವತ್ತು ಹೆಣ್ಣಾಳು ಎಷ್ಟು ಬಂತು, ಗಂಡಾಳು ಎಷ್ಟು ಬಂತು, ರಾಗಿ ಎಷ್ಟಾಯ್ತು, ಕಡಲೆ ಬೀಜ ಎಷ್ಟಾಯ್ತು ಎಲ್ಲ ಲೆಕ್ಕ ಬರಿ ಅಂತ ನೀವೇ ಗಣಿತ. ನಾನೇ ಹೇಳ್ಕೊಟ್ಟಿದ್ದೀನಲ್ಲ ಗಣಿತ, ನಾನೇ ಎಲ್ಲ ಕೆಟ್ಟದಾಗ ಬರೀತೀನಿ. ಯಾವ ಅಯೋಗ್ಯನೋ ಕಲ್ಸ್ಕೊಟ್ಟಿದ್ದು ಇವತ್ತು. ನೀನು ಕಲೀಲಿಲ್ಲ ಅಂದ್ರೆ ನಾನು ಜವಾಬ್ದಾರ. ನೀನು ಅಯೋಗ್ಯ. ಕೂಡೋದು ಕಳಿಯೋದು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಕಳಿಯೋದು ಇವತ್ತು ಮರ್ತಿಲ್ಲ, ಕೂಡೋದು ಬರಲ್ಲ. ಕಳಿಯೋದೇ ಕಷ್ಟ ಅಲ್ವೇನೋ? ಅದೇನೋ ಗೊತ್ತಿಲ್ಲ ಸರ್. ಕಳಿಯೋದು ಇವತ್ತು ಮರ್ತಿಲ್ಲ, ಕೂಡೋದು ಬರಲ್ಲ ಸರ್. ಕಳಿಯೋದು ನೆನ್ಪಿಟ್ಕೊಂಡಿದ್ಯಾ? ಹ್ಞೂ ಸರ್. ಹೇಗೆ? ಮೊನ್ನೆ ಶಿವರಾತ್ರಿಗೆ ಇಸ್ಪಿಟ್ನಾಗ ಇವ್ರ ಜೊತೆಗೆ 25,000 ಕಳೆದ್ನಲ್ಲ. ಇನ್ನು ಉಗಿದ ಏನು ಮಾಡ್ತಾನೆ ನಿಮ್ಮಪ್ಪ? ನಿನ್ನ ಉಗಿದ ಏನು ಮಾಡ್ತಾನೋ? ಯಾಕೆ ಸರ್? ಅಯ್ಯೋಗಿಂತಂದು ಒಂದು ಕೆಲಸ ಮಾಡು, ಉಗಿಸ್ಕೋಬೇಡ, ಜೊತೆಗೆ ನಾನು ಉಗಿಸ್ಬೇಡ. ಈಗ ಕೂಡೋದು ಸುಲಭವಾಗಿ ಹೇಳ್ಕೊಡ್ತೀನಿ. ಅಯ್ಯೋ ನಂಗೆ ತಲೆಗೆ ತರ ಹೋಗಿ ಕೇಳಿಸ್ಕೊಳ್ಳೋ ಸರಿಯಾಗ್ರೆ. ಈಗ ಕೂಡೋದು ಹೇಳ್ಕೊಡ್ಬೇಕು ನಿನಗೆ. ಈಗ ನೋಡ, ನಾನು ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಎಲ್ಲಿ? ಆ ಕಡೆ ಮೂಲೆಯಲ್ಲಿ, ಅಲ್ಲಿ. ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ. ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಕ್ಯಾಮ್ರಾದಲ್ಲಿ ಎತ್ಕೊಂಡೋದ್ರೆ ಆ ಕಡೆ ನೋಡ್ರಿ ರೀ. ಇಲ್ಲ ಗುರುಗಳೇ, ತಪ್ಪಾಯ್ತು ಗುರುಗಳು. ಸರಿಯಾಗಿ ಕೇಳಿಸ್ಕೊಳ್ಳೋ. ಸರಿ ಗುರುಗಳು. ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ, ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂಗಾಯ್ತು? 9.
ಯಾವನವನು ನಿಮ್ಮ ಅಪ್ಪ 9 ಸುಮ್ಮನೆ ಯಾಕ ನೋಡಿ ಸರ್ ನಂಗೆ ಮದುವೆ ಇಲ್ಲ ಅಂದ್ಬಿಟ್ಟು 9 ಅಂತವನೆ ಯಾವನವನು ಲೇ ಲೇ ಇರ ಅದು 9 ಅನ್ನೋದು ಅವನು ಉತ್ತರ. ಅದು ನಿನ್ನ ಉತ್ತರ ಏನು ಹೇಳು ಸರ್? ನಂದು ಬಿಡಿ ಸರ್, ಮೇಷ್ಟೊಂದು ದನ ಕಾಯಕ್ ಬಂದವ್ರ ಇಲ್ಲಿ. ನಾನು ದನ ಕಾಯಕ್ ಬಂದಿದ್ದೀನಿ ಯೋಗ್ಯ. ನೋಡಿ ಸರ್ ಹೆಂಗ್ ಬೈತಾವನೆ, ಮೇಷ್ಟೊಂದು ದನ ಕಾಯ್ತಾವ್ರ ಇಲ್ಲಿ. ಗೌರವ ಬೇಡವಾ? ಉತ್ತರ ಹೇಳು, ಏನೇನು ಹೇಳ್ತಾ ಇದೆಯಲ್ಲ. ಸಾರಿ ಗುರುಗಳೇ, ಸರ್ ಇನ್ನೊಂದ್ಸರಿ ಕನ್ಫ್ಯೂಸ್ ಮಾಡ್ಬಿಟ್ರಿ, ಹೇಳಿ ಗುರುಗಳು. ನೋಡು, ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂಗಾಯ್ತು? ಎಷ್ಟ ನೀನು ಹೇಳು. ಅಷ್ಟೇ ಕಣ, ಸುಲಭ. ಸರ್ ಲೆಕ್ಕದ ಮನೆ ಹಾಳಾಗೋಗ್ಲಿ, ನೀವ್ ಯಾವಾಗಿಂದ ಮೊಟ್ಟೆ ಕಕ್ ಶುರು ಮಾಡಿದ್ರೆ? ನಿನಗೆ ಹೇಳ್ಕೊಡಕ್ಕಾಗಲ್ಲ, ನಾನು ಬರ್ತೀನಪ್ಪ. ನನಗೇನ ಏನು ಮಾಡ್ಬೇಕೀಗ? ಬಿಟ್ಬಿಡು. ಬಿಟ್ಟೆ. ಒಂದು ಕೆಲಸ ಮಾಡು, ಈಗ ಜನರಲ್ ನಾಲೆಡ್ಜ್ ಬಗ್ಗೆ 1-2 ಪ್ರಶ್ನೆ ಕೇಳ್ತೀನಿ. ಅಂದ್ರೆ ಸಾಮಾನ್ಯ ಜ್ಞಾನ ಅಂತಂದ್ರೆ ಇದು ಓದಿರೋರು ಓದದೇ ಇರೋರು ಯಾರು ಬೇಕಾದರೂ ಹೇಳೋ ಅಂತ. ಎಲ್ಲ ಹೇಳ್ರಿ. ಅವರೆಲ್ಲ ಯಾಕೆ ಹೇಳ್ತಾರೆ, ನೀನು ಬಗಳು. ಸರಿ ಸರ್. ಅಷ್ಟೇ. ತಾಯಿ ಬಗ್ಗೆ ಕೇಳ್ತೀನಿ. 1 ನಿಮಿಷ ಅಮ್ಮ, ನಿನ್ ಬಗ್ಗೆ ಕೇಳ್ತಾರಂತೆ. ಹೋಗ್ಬಿಟ್ರೆ ನಿಮ್ಮಮ್ಮ ಹತ್ರ ಹೋಗ್ಬಿಟ್ರು ಅಂತನಾ? ಮತ್ತೆ ಆಕಾಶ ನೋಡ್ಕೊಂಡು ಅಮ್ಮ ಅಂದ್ರೆ ನಾನು ಸಂತೋಷ ಆದಾಗೆಲ್ಲ ಅಳ್ತೀನಿ, ಅಲ್ಲಿ ಕೂತವಳಲ್ಲ. ಚೆನ್ನಾಗಿದ್ದಾರ? ಚೆನ್ನಾಗಿ ಸರ್. ಪ್ರಶ್ನೆ ಕೇಳಿ ಸರ್. ತಾಯಿಗಿಂತ ದೇವರಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ಬೇವಿಗಿಂತ ಕಹಿಯೇ ಇಲ್ಲ. ಹೌದೋ ಅಲ್ಲವೋ? ಹೌದೋ ಅಲ್ಲವೋ? ತಾಯಿ ಹಾಲು ವಿಷವಾಗೊಲ್ಲ, ತಾಯಿ ನಮಗೆ ಅನ್ಯಳು ಅಲ್ಲ, ತಾಯಿಗಿಂತ ಮಿಗಿಲೇ ಇಲ್ಲ. ಹೌದೋ ಅಲ್ಲವೋ? ಹೌದೋ? ಎಲ್ಲದ ಲೇ ಆಗೋಯ್ತು ಹಾಡು. ಏನ್ ನಾನೇನು ಲಾಲಿ ಹಾಡ್ತಾ ಇದ್ದೀನಿ? ನಾವು ಯೋಗ್ಯ ಹಂಗೆ ಇತ್ತು, ನಿದ್ದೆ ಬಂದ್ಬಿಡ್ತು, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಪ್ರಶ್ನೆ ಇದು. ಅಯ್ಯೋ ದೇವ್ರೇ, ನಾನು ಎಂತ ಅಜ್ಞಾನಿ. ನೋಡು, ಈ ಬೆಂಗಳೂರು ಈಗ ಈ ಸರ್ಕಲ್ನಲ್ಲಿ ಆಟೋಗಳೆಲ್ಲ ನಿಂತಿರುತ್ತೆ, ನೋಡಿದ್ಯಾ? ಎಲ್ಲ ನಮ್ಮ ಫ್ರೆಂಡ್ಸ್ ಇಲ್ಲಿ ನಿಂತಿರ್ತಾರಲ್ಲ, ಲಗೇಜ್ ವ್ಯಾನು, ಆಟೋ. ಹ್ಞೂ ಸರ್. ಆಟೋಗಳ ಹಿಂದೆ ಕೆಲವರು ಬರ್ಸಿರ್ತಾರೆ, ತಾಯಿಯೇ ದೇವರು, ತಾಯಿಗಿಂತ ದೇವರಿಲ್ಲ, ಮಾತೃದೇವೋ ಭವ, ಹೀಗೆಲ್ಲ ಬರ್ಸಿರ್ತಾರಲ್ಲ. ಸರ್ ನಾನು ಇವಾಗ ಬಂದಲ್ಲ, ಹಿಂಗಾಸ್ ಬಂದಲ್ಲ, ಅಲ್ಲೊಂದು ಲಗೇಜ್ ಮ್ಯಾನ್ ನಿಂತಿತ್ತು, ಅದರಿಂದ ಬರ್ದಿದ್ರು ಸರ್. ಅದೇ ಬರ್ದಿದ್ರು, ಹಿಂದೆ ಬರ್ದಿದ್ರು, ಆಂಟಿಯನ್ನು ಪ್ರೀತಿಸಬೇಡಿ. ನಿನ್ನ ಹತ್ರ ಏನ್ ಬಡ್ಕೊಂಡು? ನಿಜವಾಗ್ಲೂ ಬರ್ದಿದ್ರು ಸರ್, ಬಿಟ್ಟು ತಪ್ಪಾಯ್ತು ಸರ್. ಅಲ್ವೋ, ನಾನೇನು ಹೇಳ್ತಾ ಇದ್ದೆ, ನೀನೇನೋ ಹೊಗಳ್ತೀಯಲ್ಲೋ. ಹೀಗೆಲ್ಲ ಬರ್ದಿರ್ತಾರಲ್ಲ, ನಿನ್ನ ದೃಷ್ಟಿನಲ್ಲಿ ನೀನ್ ತಿಳ್ಕೊಂಡಿರೋ ತರ ತಾಯಿಗಿಂತ ದೊಡ್ಡವ್ರು ಯಾರಾದ್ರೂ ಇದ್ದಾರಾ? ತಾಯಿಗಿಂತ ದೊಡ್ಡವರು? ಒಂದು ನಿಮಿಷ ಇರಿ. ತಿಳಿದಂಥವ್ರು ತಾಯಿಯೇ ದೇವರು, ತಾಯಿಗಿಂತ ದೇವರೆಲ್ಲ ಹೀಗೆಲ್ಲ ಹೇಳ್ತಾರಲ್ಲ, ನಿನ್ನ ದೃಷ್ಟಿನಲ್ಲಿ ನೀನು ತಿಳ್ಕೊಂಡಿರೋ ಥರ ನೋಡೋ, ನಿನ್ನ ತಿಳುವಳಿಕೆ ಮಟ್ಟ ಏನೋ ಅನ್ನೋದು ಪರೀಕ್ಷೆ ಮಾಡ್ತಾ ಇದ್ದೀನಿ. ತಾಯಿಗಿಂತ ದೊಡ್ಡವ್ರು ಯಾರಾದರೂ ಇದ್ದಾರಾ? ಇಷ್ಟೊಂದು ಜನ ತಾಯಿದಿರವ್ರೆ, ಯಾರು ದೊಡ್ಡವರು? ಯಾರು? ಒಂದು ನಿಮಿಷ ಸರ್. ತಾಯಿಗಿಂತ ದೊಡ್ಡವರು ಅರ್ಥ ಆಗಿದೆ ತಾನೆ ಪ್ರಶ್ನೆ? ಗೊತ್ತಾಯ್ತು. ತಾಯಿಗಿಂತ ದೊಡ್ಡವರು. ತಾಯಿಗಿಂತ ದೊಡ್ಡವರು ಅಂದ್ರೆ ನಮ್ಮ ಅಮ್ಮಗಿಂತ ದೊಡ್ಡವರು. ಹೌದು, ನಮ್ಮ ದೊಡ್ಡಮ್ಮ. ಲೇ ನೋಡೋ, ಯೋಗ್ಯತೆಯಲ್ಲಿ ಎತ್ತರದಲ್ಲಿ ತಾಯಿಗಿಂತ ದೊಡ್ಡವ್ರು ಯಾರು ಅಂತ ನೀವು ಫಸ್ಟ್ ಹೇಳೋದಲ್ವ ಸರ್? ಎತ್ತರದಲ್ಲಿ, ಎತ್ತರದಲ್ಲಿ ಗೊಮ್ಮಟೇಶ್ವರ. ಲೇ ನಾನೇನು ಎತ್ತರ ಕೇಳಿದೆ? ನಾವು ಯೋಗ್ಯ ದಪ್ಪ ಆದ್ರೆ ಫಿಲಿಮ್ ಆಕ್ಟರ್ ದೊಡ್ಡಣ್ಣ. ಎತ್ತರನೂ ಅಲ್ಲ ದಪ್ಪನೂ ಅಲ್ಲ ಕಣ. ನೋಡೋ, ತಾಯಿಗಿಂತ ದೊಡ್ಡವರು. ನೋಡೋ, ನವಮಾಸಗಳು ಹೊತ್ತ ತಾಯಿಗಿಂತ ದೊಡ್ಡವ್ರು ಯಾರು ಇಲ್ಲ ಜಗತ್ತಲ್ಲಿ ಅಂತ ತಿಳಿದಂಥವ್ರು ಹೇಳ್ತಾರೆ. ನಿನ್ನ ದೃಷ್ಟಿನಲ್ಲಿ ನೀನು ತಿಳ್ಕೊಂಡಿರೋ ಥರ ಯಾರಾದರೂ ಇದ್ದಾರಾ? ಲೇ ಇಲ್ಲೆಲ್ಲಿ ನೋಡ್ತೀಯಾ? ಅವರೇ ಸರ್. ಯಾರು? ತಾಯಿಗಿಂತ ದೊಡ್ಡವರು ಅವರೇ, ಇಲ್ಲೇ ಅವರೇ. ಎಲ್ಲಿ? ನೀವೇ ಸರ್. ಅಂದ್ರೆ ಗುರುಗಳು. ಅರ್ಥ ಆಯ್ತು ಬಿಡ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ.
ತುಂಬಾ ಜಾಣ ಇದೆಯಾ ಸರ್ ಎಲ್ಲ ಗುರುಗಳು ಅಲ್ಲ. ಏನು ಆಲೋಚನೆನೋ ನಿಂದು? ಎಲ್ಲ ಗುರುಗಳು ಅಲ್ಲ ಸರ್. ತಾಯಿಗಿಂತ ದೊಡ್ಡವ್ರು ನೀವೇ. ಸೀತಾರಾಮ ಮೇಷ್ಟ್ರೆ ದೊಡ್ಡವರು. ನನಗೆ ಬಾರೋ ಇಲ್ಲಿ. ಹೊಡಿತೀರಾ? ಬಾ ಇಲ್ಲ ಬಾರೋ. ಈಗ ಮೇಷ್ಟ್ರೆ ನೀವೇ ದೊಡ್ಡವ್ರ ತಾಯಿಗಿಂತ ಅಂತ ಹೇಳಿದೆಯಲ್ಲ, ನನ್ನಲ್ಲಿ ಏನೋ ವಿಶೇಷವಾದ ಗುಣಗಳನ್ನ ನೀನು ಕಂಡುಕೊಂಡಿದ್ಯಾ? ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಏನು ಅಂತೇಳಿ ಅಲ್ಲಿ ಮೈಕತ್ರ ಕಿವಿಗೆ ಹೇಳ್ತೀನಿ ಬನ್ನಿ. ನಮ್ಮ ಮೇಷ್ಟ್ರ ತಾಯಿಗಿಂತ ದೊಡ್ಡವರು ಹೇಗೆ ಅನ್ನೋದು ಹೇಳು. ಕಿವಿಗೆ ಹೇಳ್ತೀನಿ ಬನ್ನಿ. ಇಲ್ಲ ಪರವಾಗಿಲ್ಲ ಹೇಳಯ್ಯ. ನೀನೊಬ್ಬ ಆದರ್ಶ ವಿದ್ಯಾರ್ಥಿ. ನಾನು ತಲಾರಟೆ ಅನ್ಕೊಬಿಟ್ಟಿದ್ದೆ. ನೀನೊಬ್ಬ ಆದರ್ಶ ವಿದ್ಯಾರ್ಥಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಹೇಳು. ಕಿವಿಗೆ ಹೇಳ್ತೀನಿ ಸರ್. ಪರವಾಗಿಲ್ಲ ಹೇಳೋ ವಿಚಾರ ಇದು. ಏನಿಲ್ಲ ಸರ್, ಈಗ ನನ್ನ ತಾಯಿ ಅಲ್ಲಿ ಕೂತವ್ರಲ್ಲ ಬಿಳಿ ಸೀರೆ ಉಟ್ಕೊಂಡು, ಆ ನನ್ನ ತಾಯಿ ಒಂದು ಮಗುನ ತೊಡೆ ಮೇಲೆ ಹಾಕೊಂಡು ಲಾಲಿ ಆಡಿದ್ರೆ ಆ ಮಗ ಹಂಗೇ ಮಲಿಕೊಂಡ್ಬಿಡ್ತದೆ. ಹೌದೌದೌದು. ಅದೇ ನೀವು ಪಾಠ ಮಾಡಿದ್ರೆ ಅಲ್ವೇ ಮತ್ತೆ ಇಡೀ ಸ್ಕೂಲೇ ಮಲಿಕಂತದೆ. ನೀವೇ ದೊಡ್ಡವರು. ತಬ್ಲಾ ನಾಣಿ ಮತ್ತು ತಂಡ ಇನ್ನಷ್ಟು ನಗೆಗಡಲಲ್ಲಿ ತೇಲಿಸ್ತಾರೆ. ಆದರೆ ನೀವು ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ.